ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಹೊಲ ಹುತ್ತೆ ಹೋಗಿ BSc ಮುಗಿಸಿ ಸೀಟ್ ಸಿಕ್ಕಿಲ್ಲ. ಇನ್ನು ರಾಮಚಂದ್ರ ಹೇಳಲೇ ಇಲ್ಲ. ನಾರಾಯಣ ಅಂತ ಬಾಟ್ನಿ ಪ್ರೊಫೆಸರ್, ಅವನಿಗೂ ಪರಿಚಯ ಇತ್ತು. ಬಾಟ್ನಿ ನೋಡು, ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ MSc ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ ನಾನು 5ನೇ ತರಗತಿಗೆ ಸೇರಿಸದೇ ಹೋಗಿದ್ರೆ ರಾಜಪ್ಪ, ನಾನು ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ, ರಾಜಕೀಯಕ್ಕೆ ಬರ್ತಾನೂ ಇರಲಿಲ್ಲ. ಆಯ್ತಿತ್ತಾ? ಅದಕ್ಕೆ ನೋಡಿ, ನೀವೆಲ್ಲ ನಿಮ್ಮ ಮಕ್ಕಳನ್ನ ತಪ್ಪದೇನೆ ವಿದ್ಯಾವಂತರನ್ನಾಗಿ ಮಾಡಬೇಕು. ಅದಕ್ಕೆ ಮಠ ಮಾಡಿದ್ದು ನಾವು. ಶಿಕ್ಷಣ ಸಿಕ್ಕಲಿ, ಎಲ್ರಿಗೂ ಮಾಡಲಿ ಅಂತೇಳಿ ಮಠ ಮಾಡಿದ್ದು. ಆಮೇಲೆ ಬಿಡಿ, ಅದು ಇತಿಹಾಸ. ಸೊ ನಾನು ಎಲ್ಲ ಮತ್ತೆ ಇವೆಲ್ಲ ಟೈಮ್ ಆಗಿಬಿಡ್ತದೆ. 3 ಗಂಟೆ ಆಯ್ತಾ ಬಂತು, ಜಲ್ದಿ ಮುಗಿಸ್ಬಿಡ್ತೀನಿ. ಸುಮ್ಮನೆ ಇತಿಹಾಸ ಗೊತ್ತಾಗಲಿ ಅಂತ ನಿಮಗೆಲ್ಲ ಹೇಳಿದ್ದು. ಆಮೇಲೆ ಇನ್ನೊಬ್ಬರು ನೆನ್ಕೋಬೇಕು ನಾನು, ಪ್ರೊಫೆಸರ್ ನಂಜುಂಡಸ್ವಾಮಿ, ರೈತ ಸಂಘದ ನಂಜುಂಡಸ್ವಾಮಿ ಅಂತ ಇದ್ದರು ಪ್ರೊಫೆಸರ್. ಈಗಿಲ್ಲ, ಅವರು ಒಂದ್ಸರಿ MLA ಆಗಿದ್ದರು. ಅವರು ನನಗೆ ಸೆಕೆಂಡ್ ಇಯರ್ ಲಾನಲ್ಲಿರುವಾಗ, ನನಗಿಂತ ಜೂನಿಯರ್ ಇವನು ವಿಶ್ವನಾಥ, ಅವನು ಫಸ್ಟ್ ಇಯರ್ ಲಾನಲ್ಲಿದ್ದಾಗ ನಾನು ಫೈನಲ್ ಲಾನಲ್ಲಿದ್ದೆ. ಫಸ್ಟ್ ಇಯರ್ ಲಾನಲ್ಲಿದ್ದವನು, ನಾನು ಫೈನಲ್ ಲಾನಲ್ಲಿದ್ದೆ. ಆಮೇಲೆ ನಂಜುಂಡಸ್ವಾಮಿಯವರು ನನಗೆ ಸಮಾಜವಾದಿ ಯುವಜನ ಸಭಾ ಮೆಂಬರ್ ಮಾಡೋದು. ಅಲ್ಲಿಂದ ರಾಜಕೀಯಕ್ಕೆ ಶುರುವಾಯಿತು. ನಂಜುಂಡಸ್ವಾಮಿ ಇಲ್ಲದಿದ್ರೆ ನಾನು ರಾಜಕೀಯಕ್ಕೆ ಬರ್ತಾನೇ ಇರಲಿಲ್ಲ. ನಾಯಿ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ನಂಜುಂಡಸ್ವಾಮಿ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಅವರೇನೆ. ಆಮೇಲೆ ನಾನು ಲಾಯರ್ ಆಗಿದ್ದಾಗ ನಾನು ವಿಶ್ವನಾಥ ಇಬ್ಬರು ಸೇರ್ಕೊಂಡು ಕಾಳಿದಾಸ ವಿದ್ಯಾರ್ಥಿ ಬಳಗ ಅಂತ ಮಾಡಿದೆ. ನಾನು ಪ್ರೆಸಿಡೆಂಟ್ ಆದೆ, ಅವನು ಸೆಕ್ರೆಟರಿ ಆದ, ಜನರಲ್ ಸೆಕ್ರೆಟರಿ. ಆಗ 73-74 1973-74 ಅವನು. ಆಮೇಲೆ ನಾನು ಬಿಟ್ಟೆ. ಆಮೇಲೆ ಇವನು ವಿಶ್ವನಾಥ ಪ್ರೆಸಿಡೆಂಟ್ ಆದ. ಆಮೇಲೆ ಯಾರೋ ಒಬ್ಬ ಡಾಕ್ಟ್ರು ಇದ್ದ, ಚಿದಾನಂದ, ಅವನು ಜನರಲ್ ಸೆಕ್ರೆಟರಿ ಆದ. ಕಾಳಿದಾಸ ಈ ಕಾಲೇಜುಗಳನ್ನೆಲ್ಲ ಸುತ್ತಿದ್ದು ಸಂಘಟನೆ ಮಾಡೋಕ್ಕೆ. ಅವರೆಲ್ಲ ಹೀಯಾಳಿಸಿದ್ರು ನಮಗೆ. ಇವರೆಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಕಾಲೇಜ್ಗೆ ಹೋಗ್ತಾವ್ರೆ ಅಂತ, ಹುಡುಗಿರ್ ನೋಡೋಕ್ಕೆ ಕಾಲೇಜ್ಗೆ ಹೋಗ್ತಾರೆ ಅಂತ ಚುಡಾಯಿಸಿದ್ರು ನಮಗೆ. ಆದರೂ ಬಿಡ್ಲಿಲ್ಲ. ಬರ್ರಿ ಯಾವನು, ಕೂತ್ಕೊಳ್ಳಿ, ಇನ್ನು 10 ನಿಮಿಷ ಇರಿ. ಇದು ಇತಿಹಾಸ ತಿಳ್ಕೋಬೇಕು ನೀವು. ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಉಳಿಸಿರ್ತಕ್ಕಂಥದ್ದು. ಇವೆಲ್ಲ ಇಲ್ಲಿ ಹೋಗಿದ್ರೆ ಇದು ಉಳಿತಿರಲಿಲ್ಲ, ಈ ಕುರುಬರ ಸಂಘನೂ ಉಳಿತಿರಲಿಲ್ಲ, ಹಾಸ್ಟೆಲ್ ಉಳಿತಿರಲಿಲ್ಲ, ರೂಮ್ಗಳು ಉಳಿತಿರಲಿಲ್ಲ. ಎಲ್ಲ ಯಾರ್ಯಾರದು ಪಾಲಾಗ್ಬಿಡೋದು. ಸಾಲ ತೀರ್ಸೋಕ್ಕಾಗದೆ ಹರಾಜು ಮಾಡೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಿದ್ರು. ಯಾರಾದ್ರು ಕೊಂಡ್ಕೊಳ್ಳೋದು ಮಾಡೋದು ಮಾಡ್ತಿದ್ರು. ಸೊ ಇಂಥ ಬಿಲ್ಡಿಂಗು ಇದು. ಈ ಬಿಲ್ಡಿಂಗು ಇವತ್ತು ಹೊಸ ಕಟ್ಟಡ, ಹಳೆ ಕಟ್ಟಡ ಒಡೆದಾಕಿ ಹೊಸ ಕಟ್ಟಡ ಮಾಡ್ತಾ ಇದೆ. ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ. 15 ತಿಂಗಳಲ್ಲಿ ಮುಗೀತದೆ. ನೀವೆಲ್ಲರೂ ಕೂಡ, ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಕೂಡ ವಂತಿಗೆ ಕೊಡಿ. ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲ ವಂತಿಗೆ ಕೊಡಿ. ಯಾಕಂತಂದ್ರೆ ಸರ್ಕಾರನೇ ಮಾಡೋಕ್ಕಾಗಲ್ಲ ಇದನ್ನೆಲ್ಲ.
ಬೈತಿ ಸುರೇಶ್ ಒಬ್ಬನೇ ಮಾಡೋಕ್ಕಾಗಲ್ಲ. ನೀವೆಲ್ಲ ಸಹಕಾರ ಕೊಟ್ಟರೆ ಈ ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮೈಸೂರಿನಲ್ಲಿ ಒಂದು ಜಾಗ ಕೊಡಿಸ್ತೇನೆ ನಾನು. ಈಗ ಸಮುದಾಯ ಭವನ ಇದೆಯಲ್ಲ, ಯಾಂದಳ್ಳಿ ಅದಲ್ಲಪ್ಪ, ಸಮುದಾಯ ಭವನ ಇದೆಯಲ್ಲ ಕುರ್ಬಾರಳ್ಳಿ ಹತ್ರ. ಯಾಂದಳ್ಳಿ ಅಲ್ರಿ, ಕುರ್ಬಾರಳ್ಳಿ ಹತ್ರನೇ ಒಂದು ಜಾಗ ಕೊಡಿಸ್ತಾರೆ. ಸಿದ್ಧಾರ್ಥ ನಗರ ಅಲ್ಲಿ ಜಾಗ ಕೊಡಿಸಿ ಒಂದು ಸಮುದಾಯ ಭವನ ಮಾಡಿಕೊಟ್ಟೆ. ಆ ಸಮುದಾಯ ಭವನದಿಂದ ಈಗ ಸ್ವಾಮೀಜಿಗೆ ಆದಾಯ ಬರ್ತಾ ಇದೆ, ಮಠಕ್ಕೆ ಆದಾಯ ಬರ್ತಾ ಇದೆ. ಆಮೇಲೆ ಯಾಂದಳ್ಳಿ ಹತ್ರ 12 ಎಕರೆ ಜಮೀನು ಕೊಡಿಸ್ತೆ. ಅದನ್ನು ಕಟ್ಟಕ್ಕೆ ಶುರು ಮಾಡೋದು. ಈ ರಾಮಚಂದ್ರಪ್ಪ ಪ್ಲಾನು ಇಲ್ಲದೇ ಹೆಂಗೆ ಮಾಡ್ಬಿಟ್ಟು ಹೊತ್ತಿಗೆ ಅದು ನಿಂತೋಗಿದೆ. ಪ್ಲಾನ್ ಇಲ್ಲ, ಎಂಥದಿಲ್ಲ. ಅದಕ್ಕೆ 4-5 ಕೋಟಿ ಎಷ್ಟು ಖರ್ಚಾಯ್ತಪ್ಪ? 9 ಕೋಟಿ ನಾವು ಜನಗಳ ಹತ್ರನೇ ಕಲೆಕ್ಟ್ ಮಾಡಿಕೊಟ್ಟಿದ್ದೆ. ಇನ್ನು ಅದು ಅರ್ಧಂಬರ್ಧಾಗಿ ನಿಂತೋಗಿದೆ. ಅದನ್ನು ಕಟ್ಟಿ ಮುಗಿಸ್ಬೇಕು. ಇದನ್ನು ಕೂಡ ಮಾಡ್ತೀವಿ. ಆಮೇಲೆ ಮೈಸೂರಿನಲ್ಲಿ ಒಂದು CSI ಕೊಡಿಸ್ತೆ. CSI ಕೊಡಿಸ್ತೆ. ಅಲ್ಲಿ ಹುಡುಗಿನ ಹಾಸ್ಟೆಲ್ ಮಾಡಿಸಿದ್ದೀವಿ. 300 ಜನ ಅಲ್ಲ, 300 ರಾಮಾಯಣ ನೋಡ್ಕೊತಾ ಇರೋದು ಅದನ್ನೆಲ್ಲ 300. ಆದಮೇಲೆ ಪಕ್ಕದಲ್ಲಿರೋ ಜಾಗನೆಲ್ಲ ಕೊಡಿಸ್ತೆ. ಅಲ್ಲಿ ಒಂದು ಸಮುದಾಯ ಭವನ ಮಾಡ್ತಾ ಇದ್ದೀವಿ. ಮುಗೀತಾ ಬಂದಿರಬೇಕಲ್ಲ ರಾಮಯ್ಯ, ಮುಗೀತಾ ಬಂದಿದೆ. ಅದು ಸಮುದಾಯ ಭವನ ಆದಮೇಲೆ ಅಲ್ಲಿ ಹಾಸ್ಟೆಲ್ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಹುಬ್ಳಿನಲ್ಲಿ ಕುರುಬರ ಸಂಘದ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯರಾದಂಥ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಪೂಜ್ಯ ಈಶ್ವರಾನಂದ ಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರು ಆದಂಥ ಶ್ರೀ ಬೈತಿ ಸುರೇಶ್ ಅವರ, ಕಾನೂನು ಸಲಹೆಗಾರರಾದಂಥ ಶಾಸಕರು ಆದಂಥ ಬೇಡ ಬಿಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಚಿವರು ಆದಂಥ ಶ್ರೀ HM ರೇವಣ್ಣ ಅವರ, ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಸಂಪೂರ್ ಅವರ, ಶಾಸಕರಾದಂಥ ಶ್ರೀ ದೊಡ್ಡನಗೌಡ ಪಾಟೀಲ್ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ರಘುನಾಥ್ ರಾವ್ ಮಲ್ಕಾಪುರಿ ಅವರ, ಅನೂರು ಶಾಸಕರಾದಂಥ ಮಂಜುನಾಥ್ ಅವರ, ತರೀಕೆರೆ ಶಾಸಕರಾದಂಥ ಶ್ರೀ ಶ್ರೀನಿವಾಸ್ ಅವರ, KR ನಗರ ಶಾಸಕರಾದಂಥ ರವಿಶಂಕರ್ ಅವರ, ಮಾಜಿ ಸಚಿವರಾದಂಥ ಶ್ರೀ ವರ್ತೂರ್ ಪ್ರಕಾಶ್ ಅವರ, ಆರ್ ಕೃಷ್ಣಪ್ಪ ಹೊರಟೋಗಿದ್ದಾರೆ, ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಬಸವರಾಜ್ ಶಿವಣ್ಣನವರ,
ಶಾಸಕರಾದಂಥ ರಾಜು ಚಿಮ್ಮನಕಟ್ಟಿ ಅವರ, ಕಡೂರು ಶಾಸಕರಾದಂಥ ಆನಂದ್ ಅವರ, ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾದಂಥ ಈರಣ್ಣ ಅವರ, ಹಿಂದುಳಿದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.